ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಶಾಖೆಯ ವತಿಯಿಂದ ಉಡುಪಿ ಶೋರೂಮ್ನಲ್ಲಿ ಮೇ 2ರಿಂದ ಮೇ 10ರವರೆಗೆ ಹಮ್ಮಿಕೊಳ್ಳಲಾಗಿರುವ ಡೈಮಂಡ್ಸ್ ಆಭರಣಗಳ ವಿಶೇಷ ಪ್ರದರ್ಶನಕ್ಕೆ ಶನಿವಾರ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ರಶ್ಮಿತಾ ಶೆಟ್ಟಿ ಹಾಗೂ ರಚಿತಾ ಶೆಟ್ಟಿ ನೂತನ ಆಭರಣಗಳನ್ನು ಅನಾವರಣಗೊಳಿಸುವ ಮೂಲಕ ಪ್ರದರ್ಶನವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಶ್ಮಿತಾ ಶೆಟ್ಟಿ ಅವರು, ಮಲಬಾರ್ ಗೋಲ್ಡ್ನಲ್ಲಿ ಅತ್ಯುತ್ತಮ ಆಭರಣಗಳ ವಿಶಾಲ ಸಂಗ್ರಹವಿದ್ದು, ಇಲ್ಲಿನ ಸಿಬ್ಬಂದಿ ಗ್ರಾಹಕರ ಸ್ನೇಹಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪ್ರದರ್ಶಿಸಲಾದ ಡೈಮಂಡ್ಸ್ ಆಭರಣಗಳು ಪ್ರತಿಯೊಬ್ಬರಿಗೂ ಕೂಡ ಆಕರ್ಷಕವಾಗಿದೆ ಅಂತ ಹೇಳಿದರು. ರಚಿತಾ ಶೆಟ್ಟಿ ಮಾತನಾಡಿ, ತಾನು ಕಳೆದ 12 ವರ್ಷಗಳಿಂದ ಮಲಬಾರ್ ಗೋಲ್ಡ್ನ ಗ್ರಾಹಕಿಯಾಗಿದ್ದು, ಇಲ್ಲಿನ ವಿಭಿನ್ನ ಸಂಗ್ರಹಗಳನ್ನು ಹೊಂದಿದ್ದೇನೆ. ಇಲ್ಲಿ ದೊರೆಯುವ ಪ್ರತಿಯೊಂದು ಆಭರಣವು ಅಪೂರ್ವ ಮತ್ತು ವಿಶಿಷ್ಟವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ರಶ್ಮಿತಾ ಶೆಟ್ಟಿ ಮತ್ತು ರಚಿತಾ ಶೆಟ್ಟಿ ಅವರು ತಾನ್ವಿಕಾ ಬ್ರ್ಯಾಂಡ್ನ ನೂತನ ಚಿನ್ನಾಭರಣ ಸಂಗ್ರಹವನ್ನು ಅನಾವರಣಗೊಳಿಸಿದರು. ಚಿನ್ನಾಭರಣಗಳ ಕುರಿತು ಸಿಬ್ಬಂದಿ ಸಂದೀಪ್ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಖಾ ಮುಖ್ಯಸ್ಥರಾದ ವಿಜಯಕುಮಾರ್ ಡಿ, ವ್ಯವಸ್ಥಾಪಕರಾದ ಪುರಂದರ ತಿಂಗಳಾಯ, ಹರೀಶ್ ಎಂಜಿ, ಮಾರುಕಟ್ಟೆ ಉಸ್ತುವಾರಿ ತಂಜೀಮ್ ಶಿರ್ವಾ, HR ದಿವ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಮಲಬಾರಲ್ಲಿ 12 ಇಯರ್ಸಿಂದ ಬರ್ತಾ ಇದ್ದೇನೆ. ಸೊ ಇಟ್ಸ್ ಬೀನ್ ವೆರಿ ಲಾಂಗ್. ಐ ಹ್ಯಾವ್ ಪರ್ಸ್ನಲಿ ನೋನ್ ಸೋ ಮೆನಿ ಪೀಪಲ್ ಅರೌಂಡ್ ಹಿಯರ್. ತುಂಬ ಕಲೆಕ್ಷನ್ಸ್ ಇದೆ, ಡೈಮಂಡ್ ಆಗಲಿ, ಆ್ಯಂಟಿಕ್ ಆಗಲಿ. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡಿದ್ದೇನೆ. ಸೊ ಪರ್ಸ್ನಲಿ ಐ ಲೈಕ್ ಮಲಬಾರ್ ಆ್ಯಂಡ್ ಐ ಆಲ್ವೇಸ್ ಚೂಸ್ ಮಲಬಾರ್ ಇಫ್ ಐ ವಾಂಟ್ ಟು ಬೈ gold or diamonds personally for me. And I would also suggest everyone to buy, come here, see all the craftsmanship, the new designs that has come out, and I wish all the best. ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರ್. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಒಳ್ಳೆಯದಿರ್ತದೆ, ಹಾಗೆ ಸ್ಟಾಫ್ ಸರ್ವಿಸ್ ಕೂಡ ಒಳ್ಳೆಯದಿರ್ತದೆ. ಲೈಟ್ ವೇಟ್ ಜ್ಯುವೆಲ್ಲರ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಒಳ್ಳೆಯದಿರ್ತದೆ. ನೀವೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಿ. ಪ್ರಾಪರ್ ಡಿಸೈನ್ಸ್ ಎಲ್ಲ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಈ ಡೈಮಂಡಲ್ಲಿ ಈ ಸತಿ ನೋಡಲಿಕ್ಕೆ ಸಿಗ್ತದೆ. ತುಂಬ ಲೈಟ್ ವೇಟ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಅಂದರೆ ತುಂಬ ವೆರೈಟೀಸ್ ಆಫ್ ಡಿಸೈನ್ ಈ 2ರಿಂದ 10 ತನಕ ಏನು ಅವೈಲೇಬಲ್ ಇರುತ್ತೆ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಬರುತ್ತೆ. ವಿಸಿಟ್ ಕೊಡಿ, ಪರ್ಚೇಸ್ ಮಾಡಿ ಅಂತ ಹೇಳಿ